ಹಲೋ ಸ್ನೇಹಿತರೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಹ್ಯಾಲ್ಸೆ ಮತ್ತು ರೋವನ್ ಸಿಸ್ಟಮ್ ಅಲ್ಲಿ ಲೇಬರ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದನ್ನು ಹೇಗೆ ಅಂತ ನೋಡ್ತಿದ್ವಿ ನಾವು. ಈಗ ಅದರಲ್ಲೇ ಒಂದಷ್ಟು ಕ್ವಶನ್ ಪೇಪರ್ಸ್ ಅಲ್ಲಿ ವೆರೈಟಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಕೆ ಪ್ರಯತ್ನ ಮಾಡೋಣ. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. ದಿಸ್ ಇಸ್ ದ ಪ್ರಾಬ್ಲಮ್. ಇದು ನಮಗೆ ಇರತಕ್ಕಂಥ ಮೊದಲನೇ ಪ್ರಾಬ್ಲಮ್. BBM May 2016 ಅಲ್ಲಿ ಕೊಟ್ಟಿರೋದು. A worker takes 54 hours to complete a job on daily wages and 36 hours on a scheme of payment by results. His hourly rate is 75 rupees. Calculate total earnings of the worker under Halsey plan and Rowan plan. Answer ಮಾಡ್ತಾ ಹೋಗೋಣ. ಮೊದಲನೇದು ಸೊಲ್ಯೂಷನ್ ತಗೊಳ್ಳಿ, ಕೊಟ್ಟಿರ್ತಕ್ಕಂಥದ್ದನ್ನ ಬರ್ಕೋಣ. What the given in the problem, the worker takes 54 hours to complete a job ಅಂತ ಹೇಳ್ತಾನೆ. ಸ್ಟ್ಯಾಂಡರ್ಡ್ ಟೈಮ್ ನಾವು ಕೊಡ್ತಾ ಇರೋದು 54 ಅವರ್ಸ್ ಅಂತ ಬರ್ಕೊಂಡು. ಎರಡನೇದು ಟೈಮ್ ಟೇಕನ್ 36 ಅವರ್ಸ್ ಅಲ್ಲಿ ಅವರು ಕೆಲಸನ ಮುಗಿಸ್ತಾ ಇದ್ದಾರೆ. ಇಟ್ ಈಸ್ ಟೈಮ್ ಟೇಕನ್. ನೆಕ್ಸ್ಟ್ ರೇಟ್ ಪರ್ ಅವರ್ 75 rupees per hour ಅಂತ ಹೇಳ್ತಾರೆ. ದೆನ್ ನಮಗೆ ಬೇಕಾಗಿರೋದು ಟೈಮ್ ಸೇವ್ಡ್ ಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಟೈಮ್ ಸೇವ್ಡ್? ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಟೈಮ್ ಅಲೋಡ್ ಮೈನಸ್ ಟೈಮ್ ಟೇಕನ್. 54 minus 36 is equal to 18 hours. Now computation of earnings under Halsey plan. Halsey plan al maana. Then what is the formula for this? Total earnings is equal to time taken into rate per hour plus 50% of time saved into rate per hour. Substitute maana. ನಮ್ಮ ಹತ್ರ ಆನ್ಸರ್ಸ್ ಇದೆ ಎಲ್ಲ. ಟೈಮ್ ಟೇಕನ್ 36 ಗಂಟೆಗಳು ಬಂತು ನೋಡ್ರಿ. ದೆನ್ ರೇಟ್ ಪರ್ ಅವರ್ 75 rupees plus 50% of ಟೈಮ್ ಸೇವ್ಡ್ 18 ಗಂಟೆ into 75 rupees per hour. Simplify ಮಾಡಿದ್ರೆ 36 into 75 it is 2700. then 50% off ಅದನ್ನ 1/2 ಅಂತ ಬರಿಬಹುದು. 18 into 75 ಮಾಡಿದ್ರೆ 1350 ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 2700 let it be as it is, then off of 1350, 50% of 1350 ಅಂದ್ರೆ ಒಂದೇ 675 ಬರುತ್ತೆ. ಟೋಟಲ್ ಮಾಡಿದ್ರೆ 3335. ಫಸ್ಟ್ ಮೆಥಡ್ ಆಯ್ತು. let us go for second method. Computation of total earnings under Rowan plan. The formula is time taken into rate per hour into time saved divided by standard time into time taken into rate per hour. Okay, substitute ಮಾಡಿ. Time taken 36 hours, time rate per hour 75 plus time saved 18 hours divided by 54 hours time allowed into time taken again 36 hours and rate per hour 75 rupees. Simplify ಮಾಡೋಣ. ಅವಾಗಲೇ ಮಾಡಿದ್ವಿ. 36 into 75 2700 ಬಂತು. then 18 divided by 54 into 36 into 75 ಮಾಡಿದ್ರೆ 900 ಬಂತು. ಎರಡು ಟೋಟಲ್ ಮಾಡಿ 3600 rupees ಬಂತು. this is how the first problem is. okay, ಬನ್ನಿ ಮತ್ತೊಂದು ಪ್ರಾಬ್ಲಮ್ ನೋಡೋಣ. BCom May 2016 ಅಲ್ಲಿ ಕೊಟ್ಟಿರೋದು. ಇಲ್ಲಿ ಒಂದು ವಿಶೇಷವಾಗಿದೆ. ಟೈಮ್ ಟೇಕನ್ ನಾಟ್ ಗಿವನ್. ಫಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಫಾರ್ ಎ ಜಾಬ್ ಇಸ್ 30 hours. ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ. ರೇಟ್ ಆಫ್ 100 rupees per hour. ಅವನಿಗೆ 1 ಗಂಟೆಗೆ 100 ರೂಪಾಯಿ ಕೊಡ್ತಿದ್ರು. ಆಕ್ಚುಯಲ್ ಟೈಮ್ ಸೇವ್ಡ್ ಬೈ ದ ವರ್ಕರ್ ಇಸ್ 5 hours. ಟೈಮ್ ಸೇವ್ಡ್ ಕೊಟ್ಟಿದ್ದಾರೆ, ಟೈಮ್ ಟೇಕನ್ ಕೊಟ್ಟಿಲ್ಲ. ಕ್ಯಾಲ್ಕುಲೇಟ್ ಇಸ್ ಅರ್ನಿಂಗ್ಸ್ ಅಂಡರ್ Halsey ಸಿಸ್ಟಮ್ ಅಂಡ್ Rowan ಸಿಸ್ಟಮ್. ಮಾಡಿ ಇಲ್ಲಿ ನೋಡಿ. ಇಲ್ಲಿ ಹಿಯರ್ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್ ವಿಚ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಅದ್ ಮಾಡೋದು ಹೇಗೆ? ಟೈಮ್ ಅಲೋಡ್ ಫಸ್ಟ್ ಬರ್ಕೋಣ 30 hours. ಓಕೆ, ದೆನ್ ಆಮೇಲೆ ರೇಟ್ ಪರ್ ಅವರ್ ಕೊಟ್ಟಿದ್ದಾರೆ 5 rupees. ಸಾರಿ, ಟೈಮ್ ಸೇವ್ಡ್ ಕೊಟ್ಟಿದ್ದಾರೆ ಇಲ್ಲಿ 5 rupees. ನೆಕ್ಸ್ಟ್ ಟೈಮ್ ಟೇಕನ್ ಬೇಕು ನಮಗೆ. ಟೈಮ್ ಟೇಕನ್ ಹೆಂಗ್ ಬರುತ್ತೆ ಅಂದ್ರೆ 30 hours ಟೈಮ್ ಅಲೋಡ್ ಅಲ್ಲಿ ಸೇವ್ಡ್ ಅನ್ನ ಮೈನಸ್ ಮಾಡಿ ನಿಮ್ಮ ಆನ್ಸರ್ ಬರುತ್ತೆ. ಇಟ್ ಈಸ್ 25 hours. 25 ಗಂಟೆ ಕೆಲಸ ಮಾಡಿದ್ದಾನೆ. ದೆನ್ Halsey ಸ್ಕೀಮ್ ಅಲ್ಲಿ ಆನ್ಸರ್ ಮಾಡೋಣ. Halsey ಸ್ಕೀಮ್ ಅಲ್ಲಿ ವಾಟ್ ಇಸ್ ದ ಫಾರ್ಮುಲಾ? ಟೈಮ್ ಟೇಕನ್ ಇಂಟು rate per hour plus 50% of time saved into rate per hour. Substitute ಮಾಡಿ 25 into 100 rupees per hour plus 50% of 5 rupees time save ಮಾಡಿದ್ದು into 100 rupees per hour. Simplify ಮಾಡೋಣ. 25 into 100 2500 plus 50% of 5 into 100 500. next step ಅಲ್ಲಿ 2500 50% of 500 ಅಂದ್ರೆ 250. ಟೋಟಲ್ ಮಾಡಿದ್ರೆ 2750 ಬಂತು. This is how the answer is. ಯಾವ ಮೆಥಡ್ ಅಲ್ಲಿ ಮಾಡಿತ್ತು? Halsey ಸ್ಕೀಮ್ ಅಲ್ಲಿ. ಇನ್ನೊಂದು ಮೆಥಡ್ ಮಾಡೋಣ. Rowan ಸ್ಕೀಮ್ ಕೇಳಿದ್ದಾರೆ. Rowan ಸ್ಕೀಮ್ ಅಲ್ಲಿ what is the formula? Time taken into rate per hour plus time saved divided by standard time into time taken into rate per hour. Same values ಮೇಲೆ ಮಾಡಿದೀವಿ ನಾವು. 25 into
100 time wages same irutte plus illi time saved 5 hours divided by standard time 30 into 25 hours on work ಮಾಡಿರೋದು again into 100 rupees per hour simplify ಮಾಡೋಣ 25 into 100 2500 then 5 divided by 30 into 25 into 100 it becomes 416.666 ಬರುತ್ತೆ make it big say multiply by 67 total 2916 so this is how ಎಕ್ಸಾಮ್ ಪ್ರಾಬ್ಲಮ್ ನೋಡೋದು ಇಲ್ಲಿ ಟೈಮ್ ಟೇಕನ್ ಈಸ್ ನಾಟ್ ಗಿವನ್ ತುಂಬಾ ಇಂಪಾರ್ಟೆಂಟ್ ಹುಷಾರಾಗಿರಿ ಲೆಟ್ ಅಸ್ ಲುಕ್ ಇಂಟು ಬನ್ನಿ ಮತ್ತೊಂದು ಪ್ರಾಬ್ಲಮ್ ನೋಡೋಣ ಇದು ಹಳೆ ಕ್ವಶನ್ ಪೇಪರ್ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ನಮ್ಗೆ ಸಿಕ್ಕಿರ್ತಕ್ಕಂಥ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಶ್ರೀ ಚನ್ನಬಸಪ್ಪ ಫಿನಿಶಸ್ ಎ ವರ್ಕ್ ಇನ್ 480 ಅವರ್ಸ್ ಆಸ್ ಅಗೇನ್ಸ್ಟ್ 600 ಅವರ್ಸ್ ಅಲೋಡ್ ನಾವು 600 ಅವರ್ಸ್ ಅಲ್ಲಿ ಕೆಲಸ ಮಾಡೋದ್ರೆ ಅವರು 400 ಅವರ್ಸ್ ಅಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾರೆ ದಿಸ್ ಈಸ್ ಟೈಮ್ ಟೇಕನ್ ದಿಸ್ ಈಸ್ ಟೈಮ್ ಅಲೋಡ್ His hourly rate is 5 rupees. 1 ಗಂಟೆಗೆ 5 ರೂಪಾಯಿ ಇತ್ತು. He get a dearness allowance of 16 rupees per day of 8 hours. 1 ಗಂಟೆ ಒಂದು ದಿವಸಕ್ಕೆ 8 ಗಂಟೆ ಕಾಲ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ 16 ರೂಪಾಯಿ ಒಂದು ದಿವಸಕ್ಕೆ ಅವನಿಗೆ ನಾವು ಡಿಎ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಅಡಿಷನ್ ಟು ಹಿಸ್ ವೇಜಸ್ ಕ್ಯಾಲ್ಕುಲೇಟ್ ಹಿಸ್ ಟೋಟಲ್ ಇನ್ಕಮ್ ಅಂಡರ್ ಹ್ಯಾಲ್ಸೆ 50-50 ಪ್ಲಾನ್ ಅಂಡರ್ ರೋವನ್ ಇನ್ಸೆಂಟಿವ್ ಪ್ಲಾನ್ ಬನ್ನಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಫಸ್ಟ್ ಸ್ಟ್ಯಾಂಡರ್ಡ್ ಟೈಮ್ 600 ಅವರ್ಸ್ ದೆನ್ time taken 400 hours next rate per hour 5 rupees per hour ಇಲ್ಲಿ ಕೊಡ್ತಾರೆ ನೋಡಿ then time saved is equal to 600 minus 400 hours it is 120 hours ಇಲ್ಲಿ ಡಿಎ ಕೊಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವರು ಡಿಎ 16 rupees per day of 8 hours ಒಂದು ದಿವಸಕ್ಕೆ 8 ಗಂಟೆ ಕೆಲಸ ಮಾಡಿಸ್ಕೊಂಡು 16 ರೂಪಾಯಿ ಡಿಎ ಕೊಡ್ತಾ ಇದ್ದಾರೆ ಓಕೆ ಹಾಗಾದ್ರೆ ಡಿಎ ಫಾರ್ 480 ಅವರ್ಸ್ ಅವನು ಕೆಲಸ ಮಾಡೋದು ಎಷ್ಟು 480 hours 480 hours ಎಷ್ಟು ದಿವಸ ಬರುತ್ತೆ ಯಾಕೆಂದ್ರೆ ಒಂದು ದಿವಸಕ್ಕೆ ಕೊಡ್ತಿದ್ದಾರೆ the DA is given as per day ಅದಕ್ಕೋಸ್ಕರ we have to calculate number of days how many number of days he has worked 480 hours ಅವನು ವರ್ಕ್ ಮಾಡಿರೋದು ಡಿವೈಡೆಡ್ ಬೈ ಒಂದು ದಿವಸಕ್ಕೆ 8 hours ಅಂದ್ರೆ he has worked for 60 days ವರ್ಕ್ ಮಾಡಿದ್ದಾನೆ ಸೊ ಟೋಟಲ್ DA ಎಷ್ಟು ಬರುತ್ತೆ ಅಂದ್ರೆ 60 days into ಒಂದು ದಿವಸಕ್ಕೆ 16 ರೂಪಾಯಿ it is 960 rupees ಇದನ್ನ ಲಾಸ್ಟ್ ಅಲ್ಲಿ ನಾವು ವೇಜಸ್ ಬಂದ್ಮೇಲೆ ಫಾರ್ಮುಲಾ ಹಾಕಿ ವೇಜಸ್ ಬಂದ್ಮೇಲೆ ಅದಕ್ಕೆ ಆಡ್ ಮಾಡಿ ದೆನ್ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಶ್ರೀ ಚನ್ನಬಸಪ್ಪ ಅಂಡರ್ ಹ್ಯಾಲ್ಸೆ ಸ್ಕೀಮ್ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಹ್ಯಾಲ್ಸೆ ಸ್ಕೀಮ್ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್ ಸಬ್ಸ್ಟಿಟ್ಯೂಟ್ ಮಾಡೋಣ 480 ಅವರ್ಸ್ ಅವನು ವರ್ಕ್ ಮಾಡ್ದ ಇಲ್ಲೇ ಇದೆ ಇಂಟು 5 rupees per hour ಪ್ಲಸ್ 50% ಆಫ್ ಟೈಮ್ ಸೇವ್ ಮಾಡಿತ್ತು ನೋಡಿ ಇಲ್ಲಿ ಪಿಂಕ್ ಕಲರ್ ಇದೆ 120 hours ಇಂಟು 5 rupees ಸಿಂಪ್ಲಿಫೈ ಮಾಡಿದ್ರೆ 480 ಇಂಟು 5 it is 2400 plus 50% of 120 into 5 it is 600 2400 ಹಾಗೆ ಇರಲಿ 50% of 600 ಅಂದ್ರೆ 300 it is 2700 rupees ಇದು ಅವನಿಗೆ ಸಿಗ್ತಾ ಇರತಕ್ಕಂತ ವೇಜಸ್ ಬಟ್ ಅವ್ರು ಕೇಳ್ತಾ ಇರೋದು ಟೋಟಲ್ ವೇಜಸ್ ಅಲ್ಲ ಕೇಳ್ತಾ ಇರೋದು ಟೋಟಲ್ ಇನ್ಕಮ್ ಡಿ ಅನ್ನು ಸೇರಿಸಿ ಅಂತ ಈಗ ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 2700 ಪ್ಲಸ್ ಡಿಎ ಎಷ್ಟು ಬರ್ತಿದೆ 960 ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 60 ದಿವಸ ಕೆಲಸ ಮಾಡಿದ್ರೆ ಒಂದು ದಿವಸಕ್ಕೆ 60 ಅಂದ್ರೆ 960 ಆಡ್ ಮಾಡಿ ಯು ವಿಲ್ ಗೆಟ್ ಟೋಟಲ್ ಅರ್ನಿಂಗ್ಸ್ ಅಥವಾ ಟೋಟಲ್ ವೇಜಸ್ ಅಥವಾ ಟೋಟಲ್ ಇನ್ಕಮ್ 3660 ಓಕೆ ಅರ್ಥ ಆಯ್ತು ಅನ್ಸುತ್ತೆ ಲೆಟ್ ಅಸ್ ಗೋ ಫಾರ್ ಅನದರ್ ಮೆಥಡ್ ಯಾವುದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ಶ್ರೀ ಚನ್ನಬಸಪ್ಪ ಅಂಡರ್ ರೋವನ್ ಸ್ಕೀಮ್ ವಾಟ್ ಇಸ್ ದ ಫಾರ್ಮುಲಾ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ ಬೈ ಸ್ಟ್ಯಾಂಡರ್ಡ್ ಟೈಮ್ into time taken into rate per hour 480 hours work ಮಾಡ್ದ time taken rate per hour 5 rupees plus 120 hours ಅವರು ಸೇವ್ ಮಾಡಿದ್ರು divided by time allowed 600 into 480 hours ಅವನು time taken into rate per hour 5 rupees simplify ಮಾಡೋಣ 480 into 5 ಅವಾಗಲೇ ಬಂದಿತ್ತು ಹಿಂದಿನ ಮೆಥಡ್ ಅಲ್ಲಿ ಬಂದಿದೆ ನಾವು ಮರ್ತೋಗ್ಬಾರ್ದು 2400 ಓಕೆ ಪ್ಲಸ್ 120 by 600 into 480 plus into 5 multiply ಮಾಡಿ it becomes 480 okay then 2400 plus 480 ಅಂತಂದ್ರೆ it is 2880 ಬಂತು ಇದು ಟೋಟಲ್ ವೇಜಸ್ ಇದಕ್ಕೆ ಆಡ್ ನಾವು ಏನು ಆಡ್ ಮಾಡಬೇಕು we have to add DA ಎಷ್ಟು ಬಂತು 960 per day total earnings ಅಥವಾ total income 3840 ಬಂತು so this is how another typical problem we have to solve ಇದನ್ನ ಎಕ್ಸಾಮ್ ಕೊಟ್ಟಿರ್ತಕ್ಕಂಥದ್ದು ಓಕೆ ಬನ್ನಿ ಇದೇ ತರ ಪ್ರಾಬ್ಲಮ್ಸ್ ಒಂದೆರಡು ಪ್ರಾಬ್ಲಮ್ಸ್ ಅನ್ನ ಕೊಡ್ತೀನಿ ಯು ಕ್ಯಾನ್ ವರ್ಕ್ ಔಟ್ ಹ್ಯಾಲ್ಸೆ ಅಂಡ್ ರೋವನ್ ಸಿಸ್ಟಮ್ ಅಲ್ಲಿ ಹಿಯರ್ ಇಸ್ ದ ಪ್ರಾಬ್ಲಮ್
ಪ್ರಾಬ್ಲಮ್ ಕೊಡ್ತೀವಿ. ಟೈಮ್ ಅಲೋಡ್ 48 ಅವರ್ಸ್ ಇದೆ, ಟೈಮ್ ಟೇಕನ್ 40 ಅವರ್ಸ್ ಇದೆ, ರೇಟ್ ಪರ್ ಅವರ್ 1 ರೂಪಿ ಇದೆ. ಹ್ಯಾಲ್ಸೆ ಪ್ಲಾನ್ ಅಲ್ಲಿ 44 rupees ಆನ್ಸರ್ ಬರುತ್ತೆ. ರೋ ಒನ್ ಪ್ಲಾನ್ ಅಲ್ಲಿ 46.67 ಡೈರೆಕ್ಟ್ ಆನ್ಸರ್. ಟೈಮ್ ಸೇವ್ಡ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒನ್ ಮೋರ್ ಪ್ರಾಬ್ಲಮ್ ಇಸ್ ದೇರ್. From the following particulars, calculate total amount of wages payable under Halsey plan and Rowan plan. Again, this is a direct problem given. 56 hours time allowed ಅಥವಾ ಸ್ಟ್ಯಾಂಡರ್ಡ್ ಟೈಮ್, ವೇಜ್ ರೇಟ್ ಪರ್ ಅವರ್ 2 rupees, ಟೈಮ್ ಟೇಕನ್ 48 ಅವರ್ಸ್, ಟೈಮ್ ಸೇವ್ಡ್ ಮಾಡ್ಕೋಬೇಕು. ಟೈಮ್ ಸೇವ್ಡ್ ಮಾಡಬೇಕಾದ್ರೆ 56 ಅವರ್ಸ್ ಅಲ್ಲಿ 48 ಅವರ್ಸ್ ಮೈನಸ್ ಮಾಡಿ. ಸೊ ಫಾರ್ಮುಲಾ ಹಾಕಿ ಹ್ಯಾಲ್ಸೇಲ್ 104 ಬರುತ್ತೆ, ರೋವನ್ ಅಲ್ಲಿ 109.71 ಬರುತ್ತೆ. Here is one more problem. ಇಲ್ಲಿ there are 2 workers given. Standard time allowed to complete a job is 30 hours. ಇಬ್ಬರಿಗೂ ಕೂಡ ಸ್ಟ್ಯಾಂಡರ್ಡ್ ಟೈಮ್ 30 hours. Hourly rate is 25. 1 ಗಂಟೆಗೆ 25 ರೂಪಾಯಿ. ವರ್ಕರ್ ಎ ಕಂಪ್ಲೀಟ್ಸ್ ದ ಜಾಬ್ ಇನ್ 30 hours. 30 ಅವರ್ ಕೊಟ್ರೆ 30 ಅವರು ಮಾಡ್ದ. ಅವನು ಟೈಮ್ ಸೇವ್ಡ್ ಏನು ಇಲ್ಲ, ಅವನಿಗೆ ವೇಜಸ್ ಬೋನಸ್ ಬರಲ್ಲ. ಅಂಡ್ ವರ್ಕರ್ ಬಿ ಕಂಪ್ಲೀಟ್ಸ್ ದ ಜಾಬ್ ಇನ್ 25 hours. 5 ಅವರ್ಸ್ ಸೇವ್ ಮಾಡಿದ್ದಾನೆ, ಇವರಿಗೆ ಬೋನಸ್ ಬರುತ್ತೆ. ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ ಅಂಡರ್ ಹ್ಯಾಲ್ಸೆ ಅಂಡ್ ರೋವನ್. ಸೊ ಫಸ್ಟ್ ಎ ಅನ್ನೋನ್ಗೆ ವೇಜಸ್ ಬರಲ್ಲ ಎರಡು ಮೆಥಡ್ ಅಲ್ಲಿ. ಇನ್ನೊಂದು ಪ್ರಾಬ್ಲಮ್, calculate the earnings as per the Halsey bonus plan and Rowan plan from the following. Time allowed 148 hours, then time taken 130. ಇವೆರಡರ ಮಧ್ಯೆ ಡಿಫರೆನ್ಸ್ ಟೈಮ್ ಸೇವ್ಡ್ ಬರುತ್ತೆ. ರೇಟ್ ಪರ್ ಅವರ್ 150. ಸೊ ಇದನ್ನ ನಾವು ಆನ್ಸರ್ ಕೊಡೋದಿಲ್ಲ ನಾನು. ಸೊ ಯು ಟ್ರೈ ಅಟ್ ಹೋಮ್. ಓಕೆ, ಸೊ ಲೆಟ್ ಅಸ್ ಲುಕ್ ಇನ್ ಟು ಒನ್ ಮೋರ್ ಟಿಪಿಕಲ್ ಪ್ರಾಬ್ಲಮ್. ಬನ್ನಿ, ಹಿಯರ್ ಇಸ್ ಎ ಪ್ರಾಬ್ಲಮ್. ಇದು ನಮಗೆ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋದು, ಸ್ವಲ್ಪ ಟಫ್ ಇದೆ, ಹೊಸ ವಿಷಯಗಳಿವೆ. ದೇರ್ ಆರ್ ಸಮ್ ಇಂಪಾರ್ಟೆಂಟ್ ನ್ಯೂ ಕಾನ್ಸೆಪ್ಟ್ಸ್ ಗಿವನ್. ಈ ತರ ಪ್ರಾಬ್ಲಮ್ ಕೊಟ್ಟರೆ ತಪ್ಪು ಮಾಡೋ ಚಾನ್ಸ್ ಇರುತ್ತೆ. ಡ್ಯೂರಿಂಗ್ 1 week ದ ವರ್ಕ್ಮೆನ್ ಕೊಹ್ಲಿ ಮ್ಯಾನುಫ್ಯಾಕ್ಚರ್ 200 articles. ಕೊಹ್ಲಿ ಅನ್ನೋ ವರ್ಕರ್ ಮ್ಯಾನುಫ್ಯಾಕ್ಚರ್ ಮಾಡಿದ 200 articles 1 week ಅಲ್ಲಿ. ಈ ರಿಸೀವ್ಸ್ ವೇಜಸ್ ಫಾರ್ ಎ ಗ್ಯಾರಂಟಿಡ್ 44 hours week ಅಟ್ ದ ರೇಟ್ ಆಫ್ 15 rupees per hour. 1 ಗಂಟೆಗೆ 15 ರೂಪಾಯಿ ತರ 44 ಗಂಟೆ ಕೆಲಸ ಮಾಡ್ದ, 200 articles ಪ್ರೊಡ್ಯೂಸ್ ಮಾಡ್ದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ನಾನು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಬರ್ತಿದ್ದೆ. ದ ಎಸ್ಟಿಮೇಟೆಡ್ ಟೈಮ್ ಟು ಪ್ರೊಡ್ಯೂಸ್ 1 article is 15 minutes. ಒಂದು ಆರ್ಟಿಕಲ್ ನ ಪ್ರೊಡ್ಯೂಸ್ ಮಾಡಕ್ಕೆ 15 ನಿಮಿಷ ಮಾತ್ರ ಟೈಮ್ ಕೊಡ್ತಿದ್ದೆ. ಅಂಡರ್ ಇನ್ಸೆಂಟಿವ್ ಪ್ಲಾನ್, ಇನ್ಸೆಂಟಿವ್ ಸ್ಕೀಮ್, ದ ಟೈಮ್ ಅಲೋಡ್ ಇಸ್ ಇನ್ಕ್ರೀಸ್ಡ್ ಬೈ 20%. ಸೊ ಹ್ಯಾಲ್ಸೆ ಮತ್ತೆ ರೋವನ್ ಸಿಸ್ಟಮ್ ಅಲ್ಲಿ 20% ಟೈಮ್ ಎಕ್ಸ್ಟ್ರಾ ಕೊಡ್ತೀವಿ ಎಂದು. ಕ್ಯಾಲ್ಕುಲೇಟ್ ಇಸ್ ಗ್ರಾಸ್ ವೇಜಸ್ ಅಂಡರ್ ಈಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್. 3 ಮೆಥಡ್ಸ್ ಅಲ್ಲಿ ಆನ್ಸರ್ ಮಾಡಿರ್ತಾರೆ. 3 ಮೆಥಡ್ ಕೊಡ್ತಾರೆ. ಒಂದು ಟೈಮ್ ರೇಟ್, ಎರಡನೇದು ರೋವನ್, ಮೂರನೇದು ಹ್ಯಾಲ್ಸೆ ಪ್ರೀಮಿಯಂ ಪ್ಲಾನ್. ಅದರಲ್ಲಿ 50% ವರ್ಕ್ಮೆನ್ ಕೊಹ್ಲಿ ಅಂತಾರೆ. ಯಾಕೆಂತಂದ್ರೆ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಕ್ವಶನ್ ಪೇಪರ್ ಅಲ್ಲಿ 30%, 40% ಅಂತ ಚೇಂಜ್ ಮಾಡ್ತಾರೆ. ಬಟ್ ಏನು ಕೊಡದೆ ಇದ್ದಾಗ ಸ್ಟ್ಯಾಂಡರ್ಡ್ 50% ತಗೋ. ಓಕೆ, ಲೆಟ್ ಅಸ್ ಆನ್ಸರ್ ದಿಸ್ ಒನ್. ಸೊಲ್ಯೂಷನ್ ಮೊದಲನೇದು, ಟೈಮ್ ಅಲೋಡ್ ಪರ್ ಆರ್ಟಿಕಲ್ 15 minutes. ನಾನು ಹೇಳಿದೆ ಒಂದು ಆರ್ಟಿಕಲ್ಗೆ 15 ನಿಮಿಷ ಕೊಟ್ಟ ಪ್ರೊಡ್ಯೂಸ್ ಮಾಡೋಕ್ಕೆ. ದೆನ್ ಟೈಮ್ ಟೇಕನ್ 44 hours ಅವರು ವರ್ಕ್ ಮಾಡಿದ್ರು. ಕೊಹ್ಲಿ ಅಂತಕ್ಕಂಥ ವರ್ಕ್ 44 hours ವರ್ಕ್ ಮಾಡಿದ. ಏನಕ್ಕೆ? ಟು ಪ್ರೊಡ್ಯೂಸ್ 200 articles. 200 articles. ಯಾಕೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ ಟೈಮ್ ಅಲೋಡ್ ಕೊಟ್ಟಿಲ್ಲ, ನಾವು ಮಾಡ್ಕೋಬೇಕು. ರೇಟ್ ಪರ್ ಅವರ್ 15 rupees per hour. ನೋಡಿ, ಒಂದು ರೇಟ್ ಪರ್ ಅವರ್ 15 rupees ಅಂತ ಹೇಳ್ತಾ ಇದ್ದಾರೆ. ದೆನ್ ನಮ್ಗೆ ಏನೇನ್ ಬೇಕು ನೋಡಿ, ಇಲ್ಲಿ ಹೇಳಿದೆ ನಾನು. ದಿಸ್ ಪ್ರಾಬ್ಲಮ್, ದ ಟೈಮ್ ಅಲೋಡ್ ಫಾರ್ ಪ್ರೊಡ್ಯೂಸಿಂಗ್ 200 articles is not given. But time required for producing 1 article is given as 15 minutes per article. First, we have to calculate time allowed or standard time for producing 200 articles under incentive schemes. Yav tara? Come on, work on it. Computation of time allowed for 200 articles. Okay, first one article na produce ಮಾಡಕ್ಕೆ 15 minutes ಆಗ್ತಿತ್ತಂತೆ. Then ಅದಕ್ಕೆ ಈ ಇನ್ಸೆಂಟಿವ್ ಸ್ಕೀಮ್ಸ್ ಅಲ್ಲಿ 20% ಜಾಸ್ತಿ ಆಗಿ ಕೊಡ್ತೀನಿ ಟೈಮ್ ಅಂತಾರೆ 15 minutes ಗೆ. 15 minutes ಇದೆಯಲ್ಲ, 15 minutes ಗೆ ನಾವು 20% ಅಂದ್ರೆ 15 into 20% means 3 minutes ಆಗುತ್ತೆ. ಆಡ್ ಮಾಡಿ ಅಲ್ಲಿಗೆ ಟೈಮ್ ಕೊಡ್ತಾ ಇರೋದು ಒಂದು ಆರ್ಟಿಕಲ್ಗೆ 18 minutes. ದೆನ್ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಫಾರ್ 200 articles. 200 articles into 18 minutes ಮಾಡ್ಕೋಬೇಕು ನಾವು. ಮಾಡ್ಕೊಂಡ್ರೆ ಟೋಟಲ್ 200 ಆರ್ಟಿಕಲ್ಗೆ ಅವನು ಎಷ್ಟು ಟೈಮ್ ತಗೊಂಡ ಅಂತ ಬರುತ್ತೆ ನಿಮಿಷಗಳಲ್ಲಿ. ಇನ್ ಮಿನಿಟ್ಸ್ ಇಟ್ ಈಸ್ 3600 minutes. ಈಗ ನಮ್ಗೆ ಎಷ್ಟು ನಿಮಿಷ ಅಲ್ಲ ಬೇಕಿರೋದು? ವಿ ನೀಡ್ ನಂಬರ್ ಆಫ್ ಅವರ್ಸ್. ಯಾಕೆ? ಟೈಮ್ ಟೇಕನ್ ಈಸ್ ಗಿವನ್ ಆಸ್ 44 hours. ದಟ್ಸ್ ವೈ ಟೈಮ್ ಅಲೋಡ್ ಈಸ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಇನ್ ಅವರ್ಸ್. ನಾವು ನಂಬರ್ ಆಫ್ ಅವರ್ಸ್ ಅಲೋಡ್ ಫಾರ್ 200 articles is equal to 3600 hours. ಇಲ್ಲಿ ಬಂತಲ್ಲ, 3600 minutes ಡಿವೈಡೆಡ್ ಬೈ 1 ಗಂಟೆಗೆ 60 ನಿಮಿಷ. 30 minutes per hour ಡಿವೈಡ್ ಮಾಡಿದ್ರೆ
60 hours ಟೈಮ್ ಕೊಟ್ಟಿದ್ದೀವಿ ನಾವು ಅವ್ರಿಗೆ 200 ಆರ್ಟಿಕಲ್ಸ್ ಮಾಡಕ್ಕೆ. ಓಕೆ, ಟೋಟಲ್ ಟೈಮ್ ಅಲೋಡ್ ಫಾರ್ 200 ಆರ್ಟಿಕಲ್ಸ್ ಇಸ್ ಈಕ್ವಲ್ ಟು 60 hours. ಇಲ್ಲಿ ಬರ್ಕೊಂಡು ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಏನು, ಟೈಮ್ ಸೇವ್ಡ್ ಬೇಕು. ಟೈಮ್ ಸೇವ್ಡ್ ಎಷ್ಟು ಅಂದ್ರೆ ಟೈಮ್ ಅಲೋಡ್ ಇಲ್ಲೇ ಬರ್ಕೊಂಡು 60 hours ಮೈನಸ್ ಟೈಮ್ ಟೇಕನ್ 44 ಗಂಟೆ 16 hours. ಕಂಪ್ಯೂಟೇಷನ್ ಆಫ್ ವೇಜಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್. ಟೈಮ್ ರೇಟ್ ಸಿಸ್ಟಮ್ ಅಲ್ಲಿ ಫಾರ್ಮುಲಾ ಏನು, ಟೈಮ್ ಟೇಕನ್ ಆರ್ ಅವರ್ಸ್ ವರ್ಕ್ ಇಂಟು ರೇಟ್ ಪರ್ ಅವರ್. ಅವನು 44 ಗಂಟೆ ಕೆಲಸ ಮಾಡ್ದ ಇಂಟು 15 ರೂಪಾಯಿ ಕೊಟ್ವಿ 1 ಗಂಟೆಗೆ, ಇಟ್ ಇಸ್ 660. ದೆನ್ ಕಂಪ್ಯೂಟೇಷನ್ ಆಫ್ ವೇಜಸ್ ಅಂಡರ್ ರೋ 1 ಪ್ರೀಮಿಯಂ ಪ್ಲಾನ್. ರೋ 1 ಪ್ರೀಮಿಯಂ ಪ್ಲಾನ್ ಅಲ್ಲಿ ನಮ್ಮ ಫಾರ್ಮುಲಾ ಗೊತ್ತು, ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಮಲ್ಟಿಪ್ಲೈಡ್ ಬೈ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ 44 ಗಂಟೆ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಎಷ್ಟು 15 rupees ಪ್ಲಸ್ ಟೈಮ್ ಸೇವ್ಡ್ ಎಷ್ಟು 16 hours ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಎಷ್ಟು, ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಇಸ್ ಈಕ್ವಲ್ ಟು 60 ಇಂಟು ಟೈಮ್ ಟೇಕನ್ 44 hours ಇಂಟು 15 rupees ಪರ್ ಅವರ್. ಸಿಂಪ್ಲಿಫೈ ಮಾಡೋಣ, 44 ಇಂಟು 50 660 ಪ್ಲಸ್ 16 by 60 ಇಂಟು 40 ಇಂಟು 44 ಇಂಟು 15 ಇಟ್ ಬಿಕಮ್ಸ್ 175.999 ಬರುತ್ತೆ. ಅದನ್ನ 176 ಅಂತ ರೌಂಡ್ ಆಫ್ ಮಾಡ್ತೀನಿ. ಫೈನಲ್ ಆನ್ಸರ್ ಈಸ್ 836 rupees. 36 rupees. Next, wages under Halsey premium plan or 50-50 plan. So, ನಮಗೆ ಫಾರ್ಮುಲಾ ಗೊತ್ತಿದೆ, ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ನಾವು ಟೈಮ್ ತಗೊಂಡಿತ್ತು 44 hours, ರೇಟ್ ಪರ್ ಅವರ್ 15 ಪ್ಲಸ್ 50% ಆಫ್ ಅವನು 16 ಗಂಟೆ ಟೈಮ್ ಸೇವ್ ಮಾಡ್ದ ಇಂಟು 15 ರೂಪಾಯಿ ಪರ್ ಅವರ್. ಸಿಂಪ್ಲಿಫೈ ಮಾಡಿ 44 ಇಂಟು 15 ಮೇಲೆ ಬಂತು, ಈಗ ತಾನೆ ನೋಡಿ 660 ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ. ಪ್ಲಸ್ 50% ಆಫ್ 16 ಇಂಟು 15 ಇಟ್ ಬಿಕಮ್ಸ್ 240. 660 ಪ್ಲಸ್ 240 ಇಂಟು 50% ಮೀನ್ಸ್ 120. ಟೋಟಲ್ ಮಾಡಿದ್ರೆ 780 rupees ಬಂತು. ಓಕೆ, ದಿಸ್ ಈಸ್ ವಾಟ್ ಒನ್ ಮೋರ್ ಪ್ರಾಬ್ಲಮ್. ಇದು ವೆರೈಟಿ ಆಗಿರ್ತಕ್ಕಂಥ ಪ್ರಾಬ್ಲಮ್. ಓಕೆನಾ, ಇಲ್ಲಿ ನೋಡಿ ಮತ್ತೊಂದು ಅದೇ ತರ ಪ್ರಾಬ್ಲಮ್ ಒಂದಿದೆ ಕೊಡ್ತಾ ಇದ್ದೀನಿ, ಒಂದ್ ಸ್ವಲ್ಪ ಟ್ರೈ ಮಾಡಿ. ಸೇಮ್ ಪ್ರಾಬ್ಲಮ್, ಇಟ್ ಈಸ್ ಜಸ್ಟ್ ಲೈಕ್ ದಟ್. ನೀಟಾಗಿ ಒಂದ್ಸಲ ಮನೇಲಿ ಪ್ರಯತ್ನ ಮಾಡ್ರಿ. ದಿ ವರ್ಕ್ಮೆನ್ ವೇಜ್ ಫಾರ್ ಗ್ಯಾರಂಟಿಡ್ 44 week is 0.19 per hour. 1 ಗಂಟೆ 0.9 19 ಪೈಸೆ, 44 ಗಂಟೆ 1 ವೀಕ್ ಕೆಲಸ ಮಾಡಿಸ್ಕೊಂಡು. ದ ವೀಕ್ ಟೈಮ್ ಪ್ರೊಡ್ಯೂಸ್ 1 article is 30 minutes. ಒಂದು ಆರ್ಟಿಕಲ್ಗೆ 30 ನಿಮಿಷ ಬೇಕು. ಅಂಡರ್ ಇನ್ಸೆಂಟಿವ್ ಸ್ಕೀಮ್ಸ್ ದ ಟೈಮ್ ಅಲೋಡ್ ಈಸ್ ಇನ್ಕ್ರೀಸ್ಡ್ ಬೈ 20%. ಇನ್ಸೆಂಟಿವ್ ಸ್ಕೀಮ್ 20% ಟೈಮ್ ಜಾಸ್ತಿ ಕೊಟ್ಟರು. ಡ್ಯೂರಿಂಗ್ 1 week the workman produced 100 articles. ಅವಾಗಲೇ 200 ಇತ್ತು, ಇವಾಗ 100 articles. Calculate his gross wages under each of the following methods of remuneration. ಮೊದಲನೇದು ಟೈಮ್ ರೇಟ್, ಎರಡನೇದು ರೋ 1 ಪ್ರೀಮಿಯಂ ಬೋನಸ್, ಮೂರನೇದು ಹ್ಯಾಲ್ಸೆ ಪ್ರೀಮಿಯಂ ಬೋನಸ್ ಅಥವಾ 50% ವರ್ಕ್ಮೆನ್. ಆನ್ಸರ್ಸ್ ಈ ತರ ಇರುತ್ತೆ. ಓಕೆ, ದೆನ್ ದೇರ್ ಈಸ್ ಒನ್ ಮೋರ್ ಪ್ರಾಬ್ಲಮ್, ಸ್ವಲ್ಪ ನೋಡ್ಕೊಳ್ಳಿ. ಯು ಕ್ಯಾನ್ ಟ್ರೈ ಅಟ್ ಯುವರ್ ಹೋಮ್. ಬಿಕಾಮ್ ಅಲ್ಲಿ 2007 ಮತ್ತೆ 2009 ಅಲ್ಲಿ ಕೊಟ್ಟಿದ್ದಾರೆ. A workman's wages for guaranteed 44 hours week is 110 rupees per hour. 1 ಗಂಟೆ 10 hour, 44 time taken. Then estimated time to produce 1 article is 20 minutes. 20 ನಿಮಿಷದಲ್ಲಿ 1 ಯೂನಿಟ್ ಆಗ್ತಿತ್ತು. Under an incentive plan, the time allowed is increased by 20%. So 20 minutes ಗೆ 20% ಅಂದ್ರೆ 4 ನಿಮಿಷ ಜಾಸ್ತಿ ಆಗುತ್ತೆ, 24 minutes ಆಗುತ್ತೆ. During a week, the worker produced 100 articles. Calculate wages under Halsey system. ಬರೀ Halsey system ಅಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ. ಓಕೆ, ಹ್ಯಾಲ್ಸೆ ಮತ್ತೆ ಬೋನಸ್ ಸಾಧ್ಯವಾದಷ್ಟು ವೆರೈಟಿ ಪ್ರಾಬ್ಲಮ್ಸ್ ಅನ್ನು ನಾವು ಮಾಡಿದ್ದೀವಿ. ಇದನ್ನು ನೋಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಬೆಸ್ಟ್ ಆಫ್ ಲಕ್, ಚೆನ್ನಾಗಿ ಮಾಡಿ.